ಈ ರಘು ಬಿಗ್ ಬಾಸ್ಗೆ ತಿನ್ನೋಕೆ ಬಂದಿದ್ದಾನೆ. ಹಿಂಗೆ ಒಂದು ತುತ್ತು ಗಿಲ್ಲಿ ಕೇಳ್ತಾನೆ, ತಿನ್ನೋಕೆ ಕೊಡೋಣ, ಟೇಸ್ಟ್ ನೋಡೋಕೆ ಕೊಡೋಣ ಅಂದರೆ ಕೊಡೋದಿಲ್ಲ. ಇವನು ಸ್ವಲ್ಪ ಕೊಟ್ಟರೆ ಇವನು ದೇಹದಲ್ಲಿನ 1 kg ಅಥವಾ 2 kg ತೂಕ ಕಡಿಮೆ ಆಗ್ತಾ ಇತ್ತಾ ಹೆಂಗೆ ರೀ? ಈ ಮನೆಯಿಂದಂತೂ ತರ್ತಾ ಇಲ್ಲ, ಅಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಅಣ್ಣ ಸ್ವಲ್ಪ ಕೊಡೋಣ, ಟೇಸ್ಟ್ ನೋಡೋಕೆ ಕೊಡೋಣ ಅಂತ ಕೇಳ್ತಾನೆ. ಅದನ್ನು ಕೊಡೋಂಗಿಲ್ಲ ಈ ರಘು ಅವರು. ಈ ರಘು ಅವ್ರ ಬಗ್ಗೆ ಏನು ಹೇಳಬೇಕು? ಅದೇ ಸ್ಟೈಲಲ್ಲಿ ಅಲ್ಲೇ ಕೊಡ್ತಾರೆ, ಆವಾಗ ರಾಶಿಕಾ ಅವರು ಬಂದು ತಿಂತಾರೆ. ಸೊ ಆ ತಿನ್ನುವಾಗ ಏನೂ ಅವ್ರ ರಿಯಾಕ್ಷನ್ ಬರೋದಿಲ್ಲ, ತಿನ್ನುವಾಗ ಏನೂ ಅನ್ನೋದಿಲ್ಲ ರಾಶಿಕಾ ಅವರಿಗೆ. ಆದರೆ ನಮ್ಮ ಗಿಲ್ಲಿ ಅವರಿಗೆ ಕೊಡೋದಿಲ್ಲ. ನೋಡಿ ಈ ರಘು ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂದರೆ, ಏನು ಗಿಲ್ಲಿ ಒಂದು ಸ್ವಲ್ಪ ಒಳ್ಳೆ ರೀತಿ ಅಂತ ಹೇಳ್ತಾರೆ ಯಾವಾಗ ಅವ್ರು ನಾಮಿನೇಟ್ ಆದಾಗ. ಯಾಕೆಂದರೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ರಘು ಅವರಿಗೆ ವೋಟಿಂಗ್ ಮಾಡಬೇಕು, ಮೋಟು ಪತ್ಲು ಅಂತ ಅದು ಮಾಡ್ತಾ ಇದ್ದಾರಲ್ಲ, ತೋರಿಸಿದ್ದಾರೆ ನಮ್ಮದು ಸುದೀಪ್ ಬಾಸ್ ಅವರು. ಏನಂದರೆ ಅದು ಮೋಟು ಪತ್ಲು ಒಂದು ಮೀಮ್ಸ್ ಮಾಡಿದ್ರಲ್ಲ, ಅದು ನೋಡಿದ ಮೇಲೆ ಸ್ವಲ್ಪ ದಿನ ಚೆನ್ನಾಗಿ ಇರ್ತಾ ಇದ್ರು. ಯಾವ ರೀತಿ ಅಂದರೆ ಗಿಲ್ಲಿ ಜೊತೆ ಸರಿಯಾಗಿ ಮಾತಾಡೋದು, ಕಾಮಿಡಿ ಮಾಡೋದು, ಎಂಟರ್ಟೈನ್ಮೆಂಟ್ ಮಾಡೋದು, ಸರಿಯಾಗಿ ಕೂಡೋದು ನಿಲ್ಲೋದು ಮಾಡ್ತಾಯಿದ್ರು. ಅದು ಮುಗಿದ ಮೇಲೆ ಮೊನ್ನೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಒಂಚೂರು ಅದು ಏನೋ ತಿಂತಾರೆ, ಚಪಾತಿನೋ ಏನೋ ತಿಂತಾ ಇರ್ತಾರೆ, ನಾಷ್ಟ ಟಿಫಿನ್ ಮಾಡ್ತಾರೆ. ಸೊ ಆವಾಗ ಗಿಲ್ಲಿ ಬಂದು ಕೇಳ್ತಾನೆ, ಒಂದು ಚುತ್ತು ಕೊಡೋಣ, ಒಂದು ಚೂರು ಕೊಡು, ಟೇಸ್ಟ್ ನೋಡೋಕೆ ಕೊಡು ಅಂತಾನೆ. ಕೊಡೋದಿಲ್ಲ. ರಾಶಿಕಾ ಬಂದು ಕುಂತು ಬಾಜು ಬಂದು ಕುಂತ್ರೆ ಆ ರಾಶಿಕಾ ಅವರಿಗೆ ಒಳ್ಳೆಯ ರೀತಿಯಿಂದ ತಿನ್ನೋಕೆ ಕೊಡ್ತಾರೆ. ನೋಡಿ ಈ ರೀತಿ ಆಟ ಆಡ್ತಾರೆ. ರಾಶಿಕಾಗೂ ಬೇಡ ಅನ್ಬೋದಿತ್ತಲ್ಲ ಈ ರಘು ಅವರು, ಗಿಲ್ಲಿ ಅವನಿಗೆ ಯಾಕೆ ಬೇಡ ಅಂದ್ನು? ಸೊ ಇವ್ರ ಬಗ್ಗೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ. ಹಾಗೆ ನಾನು ಒಂದು ಚಾಲೆಂಜ್ ಕೊಡ್ತೀನಿ ಗಿಲ್ಲಿ ಅಭಿಮಾನಿಗಳಿಗೆ. ಏನಂದರೆ, ಹೋದ ಸಲ ಹನುಮಂತ ಅಣ್ಣನೇ ಫಸ್ಟ್ ವಾರಲ್ಲಿ ಫಸ್ಟ್ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದು ಹನುಮಂತ ಅಣ್ಣನೇ. ಈ ಬಾರಿ ಫಸ್ಟ್ ವೀಕಲ್ಲಿ ಫಸ್ಟ್ ಗಿಲ್ಲಿ ಅಣ್ಣನೇ ಏನು ಮಾಡಿದ್ದಾನೆ, ಕಿಚ್ಚನ ಚಪ್ಪಾಳೆ ತಗೊಂಡಿದ್ದಾನೆ. ಸೊ ಹನುಮಂತ ಅಣ್ಣ ಫಸ್ಟ್ ಕಿಚ್ಚನ ಚಪ್ಪಾಳೆ ತಗೊಂಡು ಹನುಮಂತ ಅಣ್ಣ ವಿನ್ ಆದನು. ಈ ಬಾರಿ ಫಸ್ಟ್ ಕಿಚ್ಚನ ಚಪ್ಪಾಳೆ ಗಿಲ್ಲಿ ಅಣ್ಣ ತಗೊಂಡು ಗಿಲ್ಲಿ ಅಣ್ಣನೇ ವಿನ್ ಆಗ್ತಾನೆ 100%. ಆ್ಯಂಡ್ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ನಮ್ಮದು ಗಿಲ್ಲಿ ಅಣ್ಣ ಸ್ವಲ್ಪ ವೀಕ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಅವರಿಗೆ ಒಂದೇ ಹೇಳ್ತೀನಿ, ಈ ರಜತ್ ಬರಲಿ, ಚೈತ್ರ ಬರಲಿ, ಮತ್ತು ಲಾಯರ್ ಜಗದೀಶ್ ಅವ್ರು ಬರಲಿ, ಆ್ಯಂಡ್ ಡಾಗ್ ಸತೀಶ್ ಬರಲಿ, ಯಾರೇ ಬರಲಿ, ನಮ್ಗೆ ಗಿಲ್ಲಿ ಅಣ್ಣ ವೀಕ್ ಆಗೋದಿಲ್ಲ. ಗಿಲ್ಲಿ ಅಣ್ಣ ಯಾವ ರೀತಿ ಆಟ ಆಡ್ತಾನೆ ಅದೇ ರೀತಿ ಆಟ ಆಡ್ತಾ ಇದ್ದಾನೆ. ಹೊರಗಡೆ ಗಿಲ್ಲಿ ಅಣ್ಣನ ಕ್ರೇಜ್ ತುಂಬ ಇದೆ, 100% ಹೇಳ್ತೀನಿ, ತುಂಬ ಇದೆ. ಮತ್ತು ಡೆವಿಲ್ ಮೂವಿ ಬರ್ತಾ ಇದೆ, ಡೆವಿಲ್ ಮೂವಿಲಿ ಗಿಲ್ಲಿ ಕ್ರೇಜ್ ಭಾಳ ಒಳ್ಳೆ ರೀತಿಯಿಂದ ಓಡುತ್ತೆ. ಡೆವಿಲ್ ಮೂವಿ ಡಿ ಬಾಸ್ ಅವರು ಒಳಗೆ ಇದ್ರೂ ಕೂಡ ಡೆವಿಲ್ ಮೂವಿ ಭಾಳ ಸಾರಥಿ ಸಿನಿಮಾ ಯಾವ ರೀತಿ ಓಡಿತು ಅದೇ ರೀತಿ ಡೆವಿಲ್ ಮೂವಿ ಕೂಡ ಓಡುತ್ತೆ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ಈ ಚೈತ್ರ ಕುಂದಾಪುರ ಅವರು ಮತ್ತು ಯಾರು ಬಂದಿದ್ದಾರಲ್ಲ ರಜತ್ ಅವರು ಬಂದರೆ ಸ್ವಲ್ಪ ಗಿಲ್ಲಿ ಯಾಕೋ ಅಂಜಿಬಿಟ್ಟಿದ್ದಾನೆ, ಕಪ್ಪು ಅನ್ನು ಒಯ್ಯುವುದಿಲ್ಲ ಅಂತಲೂ ನನಗೆ ಮೆಸೇಜ್ ಬರ್ತಾ ಇದೆ. ಸೊ ನಾನು ಅವರಿಗೆ ಹೇಳ್ತೀನಿ, ಕಪ್ಪು ಗಿಲ್ಲಿ ಅಣ್ಣನೇ ಒಯ್ತಾನೆ. ಫಸ್ಟ್ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದು ಗಿಲ್ಲಿ ಅಣ್ಣ. ಸೊ ಕಪ್ಪು ಒಯ್ಯೋದು ಗಿಲ್ಲಿ ಅಣ್ಣನೇ ಅಂತ ಆವಾಗಲೇ ಕನ್ಫರ್ಮ್ ಆಗಿಬಿಟ್ಟಿದೆ ಎಲ್ಲರೂ. ಈ ರಜತ್ ಚೈತ್ರ ಅವರು ವೈಲ್ಡ್ ಕಾರ್ಡ್ ಆಗಿ ಬಂದಿಲ್ಲ, ಇವರು 2-3 ದಿವಸದಲ್ಲಿ ಮನೆಗೆ ಹೋಗ್ತಾರೆ, 100% ಇವರು ಮನೆಗೆ ಹೋಗ್ತಾರೆ. ಸೊ ಇವರು ವೈಲ್ಡ್ ಕಾರ್ಡ್ ಆಗಿ ಬಂದರೂ ಕೂಡ ಗೆದಿಯುವುದಿಲ್ಲ. ಗಿಲ್ಲಿ ಅಣ್ಣನ ಅಪೋಸ್ ಆಗಿ ಯಾರು ಬರ್ತಾರಲ್ಲ ಅವರು ಒಳ್ಳೆ ರೀತಿಯಿಂದ ಹೇಳ್ತೀನಿ ಗೆದಿಯೋದಿಲ್ಲ ಅಂತ ಹೇಳ್ತೀನಿ. ಗಿಲ್ಲಿ ಅಣ್ಣೆ ಕಪ್ ತೆಗೆದುಕೊಂಡು ಹೋಗ್ತಾನೆ. ಸೊ ಮತ್ತು ನಮ್ಮ ಕಾವ್ಯ ಅಕ್ಕರ ಬಗ್ಗೆ ಬಂದರೆ, ಕಾವ್ಯ ಅಕ್ಕನೂ ಅದೇ ರೀತಿ ಆಟ ಆಡ್ತಾ ಇದ್ದಾರೆ. ಸೊ ಕಾವ್ಯ ಅಕ್ಕರ ಬಗ್ಗೆ ಏನು ಹೇಳ್ತೀರಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ವಿಡಿಯೋದಲ್ಲಿ. ಆ್ಯಂಡ್ ಗಗನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 2-3 ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ನ್ಯೂಸ್ ಒಂದು ಯಾವುದೋ ಒಂದು ಪ್ಲೇಸಲ್ಲಿ ಹೋಗ್ತಾರೆ, ಯಾವ ನ್ಯೂಸ್ ಅವರು ಕೇಳ್ತಾರೆ ಅವರಿಗೆ, ಅಕ್ಕ ಬಿಗ್ ಬಾಸ್ ನೋಡ್ತಿರಿಲ್ಲ ಅಂದರೆ ನೋಡಲ್ಲ ಅಂತ ಹೇಳ್ತಾರೆ, ಡೈರೆಕ್ಟಾಗಿ ನೋಡಲ್ಲ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸಲ್ಲಿ ಯಾರು ಇಷ್ಟ, ಯಾರು ಗೆಲ್ಲಬೇಕು ಅಂದರೆ, ಯಾರು ಒಳ್ಳೆ ರೀತಿಯಿಂದ ಆಡ್ತಾರೆ ಅವ್ರು ಗೆಲ್ಲಬೇಕು ಅಂತ ಹೇಳ್ತಾರೆ. ಈ ಗಗನ ಅಕ್ಕ ಫೇಮಸ್ ಆಗಿದ್ದು ನಮ್ಮ ಗಿಲ್ಲಿ ಅಣ್ಣನಿಂದ, ಒಂದು ಟೈಮಲ್ಲಿ ಗಿಲ್ಲಿ ಅಣ್ಣನಿಂದ ಫೇಮಸ್ ಆಗಿದ್ದು. ಬಟ್ ಗಿಲ್ಲಿ ಅಣ್ಣ ಗೆಲ್ಲಬೇಕು ಅಂತ ಹೇಳೋದಿಲ್ಲ, ಇಂಡೈರೆಕ್ಟಾಗಿ ಸೋಲ್ಬೇಕನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ಗಗನವ್ರ ಬಗ್ಗೆ ಏನು ಹೇಳ್ತೀರಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದ್ರೆ, ಅದೇ ನಮ್ಮ ಗಿಲ್ಲಿ ಅಣ್ಣ ಬಗ್ಗೆ ಸ್ವಲ್ಪ ರಘು ಅವರು ಗಿಲ್ಲಿ ಅಣ್ಣನಿಗೆ ಊಟ ಕೊಡೋದಿಲ್ಲ, ಅದು ನೋಡಿ ನನಗೆ ತುಂಬ ಬೇಜಾರಾಗುತ್ತೆ. ಸೊ ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದೀನಿ. ಹಾಗೆ ರಘು ಅಣ್ಣನ ಅಭಿಮಾನಿಗಳಾದಿದ್ರೆ ನಾನು ಏನಾದರೂ ಭಾಳ ರಘು ಅಣ್ಣನ ಬಗ್ಗೆ ಏನಾದರೂ ಹೆಚ್ಚಿಗೆ ಮಾತಾಡಿದ್ರೆ ಕ್ಷಮಿಸಿ. ಹಾಗೆ ಏನು ಹೇಳಬೇಕು ಅಂದರೆ, ಈ ಬಾರಿ ಗಿಲ್ಲಿ ಅಣ್ಣೇ ಕಪ್ ಹೋಗಿತ್ತಾನೆ ಅಂತ ಚಾಲೆಂಜ್ ಕೊಡ್ತಾ ಇದ್ದೀನಿ. ಹಾಗೆ ಗಿಲ್ಲಿ ಅಣ್ಣನಿಗೋಸ್ಕರ ನಾನು ಭಾಳಷ್ಟು ಕಾರ್ಯ ಮಾಡ್ತಾ ಇದ್ದೀನಿ, ನೀವೆಲ್ಲ ನೋಡ್ತಾ ಇದ್ರಿ. ಕಾರ್ಯ ಅಂದರೆ ಭಾಳಷ್ಟು ಅಂದರೆ ಊಟ ಕೂಡ ಕೊಟ್ಟಿನಿ, ಎಲ್ಲ ಕಡೆಯಿಂದ ಪ್ರಮೋಷನ್ ಕೂಡ ಮಾಡ್ತಾ ಇದ್ದೀನಿ. ಪ್ರಮೋಷನ್ ಮಾಡ್ತಾ ಇದ್ದರೆ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ಗಿಲ್ಲಿ ಅಣ್ಣನ ಮನೆಯಿಂದ ನನಗೇನೋ ದುಡ್ಡು ಬರ್ತಾ ಇದೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಸೊ ದುಡ್ಡು ಏನೂ ಬರ್ತಾ ಇಲ್ಲ. ಸೊ ನೀವು ಕೇಳ್ಬೋದು, ಗಿಲ್ಲಿ ಅಣ್ಣನ ಮನೆಗೆ ಹೋಗಿ ವಿಸಿಟ್ ಮಾಡಿ ಇನ್ಸ್ಟಾ ಅಕೌಂಟಿದ್ಯಾ ಮೆಸೇಜ್ ಹಾಕಿ ಕೇಳ್ಬೋದು, ನಾನು ಯಾರಾದರೂ ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ. ಏನಿಲ್ಲ, ನಾನು ನನ್ನ ಸ್ವಂತ ಖರ್ಚು ಮಾಡಿ ಗಿಲ್ಲಿ ಅಣ್ಣನಿಗೋಸ್ಕರ ವೋಟ್ ಮಾಡಿಸ್ಬೇಕು, ಗಿಲ್ಲಿ ಅಣ್ಣ ಗೆದ್ದು ಬರಬೇಕು ಅಂತ ಹೋರಾಡ್ತಾ ಇದ್ದೀನಿ. ಅಂದರೆ ಹೋಗ್ತಾ ಇದ್ದೀನಿ, ಎಲ್ಲಿ ಪಬ್ಲಿಕ್ ಪ್ಲೇಸಸ್ ಇರುತ್ತೆ, ಯಾವ ದೇವಸ್ಥಾನ ಇರುತ್ತೆ, ಅಲ್ಲೆಲ್ಲ ಹೋಗಿ ಜನರಿಗೆ ವೋಟ್ ಮಾಡಿಸುವಂಥ ಕಾರ್ಯ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಲೈವ್ ವೋಟಿಂಗ್ ಕೂಡ ಮಾಡಿಸಿದ್ದೀನಿ.
ಲೈವ್ ವೋಟಿಂಗು ನಾ ಗಿಲ್ಲಿ ಅಣ್ಣ ಬಗ್ಗೆ ಏನೇನು ಮಾಡ್ತಾ ಇದ್ದೀನಿ ಅಂತ ಹೆಚ್ಚಿಗೆ ತಿಳ್ಕೊಬೇಕಾದ್ರೆ ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ ರೋರ್ ಕನ್ನಡಿಗ 11 ಅಂತ. ಆ ಇನ್ಸ್ಟಾಗ್ರಾಮ್ ಚಾನಲ್ಗೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಗಿಲ್ಲಿ ಅಣ್ಣನಿಗೋಸ್ಕರ ನಾನು ಯಾವ ಕಾರ್ಯ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಒನ್ ಥಿಂಗ್, ಈ ಕಳೆದ ವಾರ ಗಿಲ್ಲಿ ಅಣ್ಣನಿಗೆ ಹೈಯೆಸ್ಟ್ ಓಟ್ ಬಂದಿತ್ತು. ಅಂದರೆ ನೀವು ತಿಳ್ಕೊಬೋದು, ಬಿಗ್ ಬಾಸಲ್ಲಿ ಇಲ್ಲಿವರೆಗೂ ಯಾರಿಗೂ ಅಷ್ಟೊಂದು ಓಟ್ ಸಿಕ್ಕಿಲ್ಲ. ಗಿಲ್ಲಿ ಅಣ್ಣನಿಗೆ ಆ ವಾರ ಸಿಕ್ಕಿತ್ತು ಅಂತ ಕಿಚ್ಚ ಬಾಸ್ ಅವರೇ ಹೇಳಿದ್ದಾರೆ. ಸೊ ಇದು ಎಲ್ಲ ಗಿಲ್ಲಿ ಅಣ್ಣನ ಅಭಿಮಾನಿಗೆ ಭಾಳ ಖುಷಿ ತಂದುಬಿಟ್ಟಿದೆ. ಸೊ ಯಾವಾಗಲಾದರೂ ಗಿಲ್ಲಿ ಅಣ್ಣ ವಿನ್ ಆಗ್ತಾನೆ, ಈಗಿಲ್ಲ ಈ ಬಾರಿ ವಿನ್ ಆಗೇ ಆಗುತ್ತಾನೆ. ಆ್ಯಂಡ್ ಚೈತ್ರ ರಜತ್ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಇದು ಒಂದು ಟ್ವಿಸ್ಟ್ ಇತ್ತು, ಅವರು ವೈಲ್ಡ್ ಕಾರ್ಡ್ ಆಗಿ ಬಂದಿಲ್ಲ. ಸೊ 2-3 ದಿವಸದಲ್ಲಿ 100% ಮನೆಗೆ ಹೋಗ್ತಾರೆ ಅನ್ನೋ ಮಾತು ಹೇಳ್ತೀನಿ. ಆ್ಯಂಡ್ ಗಿಲ್ಲಿ ಅಣ್ಣನ ಅಭಿಮಾನಿಗಳೇ, ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇದ್ರಲ್ಲ, ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇನ್ನೂ ಬಿಗ್ ಬಾಸ್ ಕೊನೆ ಹಂತಕ್ಕೆ ಇನ್ನೂ 7-8 ದಿವಸ ಇರ್ತದಲ್ಲ, ಆ ಸಮಯದಲ್ಲಿ ಭಾಳ ಪ್ಲೇಸಿಗೆ ವಿಸಿಟ್ ಮಾಡಿ ಗಿಲ್ಲಿ ಅಣ್ಣನಿಗೆ ಓಟ್ ಮಾಡಿಸುವಂಥ ಕಾರ್ಯ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಈ ಬಾರಿ ಗಿಲ್ಲಿ ಅಣ್ಣೆ ಫಸ್ಟ್ ಕಿಚ್ಚನ ಚಪ್ಪಾಳೆ ತೊಗೊಂಡಿದ್ದು, ಈ ಬಾರಿ ಗಿಲ್ಲಿ ಅಣ್ಣೆ ಕಪ್ ಒಯ್ಯೋದು ಅಂತ ಈ ಮಾತು ಮುಗಿಸ್ತೀನಿ. ಈ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಪ್ರತಿಯೊಬ್ಬರಿಗೆ ಕಮೆಂಟ್ ಮಾಡಿ. ಇನ್ನೂ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಇಟ್ಕೊಳ್ಳಿ. ಯೂಟ್ಯೂಬ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗ್ತೀನಿ ನಾಳೆ ಮತ್ತೊಂದು ವಿಡಿಯೋಕ್ಕೆ. ಯಾವುದಾದ್ರೂ ವಿಷಯ ಹೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಏನಾದರೂ ತಪ್ಪು ಮಾತಾಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಗಿಲ್ಲಿ ಫ್ಯಾನ್ಸ್ ಎಲ್ಲರೂ ಎಲ್ಲ ಫಾಲೋ ಮಾಡಿ ಇಟ್ಕೊರಿ. ಬರ್ತೀನಿ ಮತ್ತೊಂದು ವಿಡಿಯೋದಾಗ. ಅಲ್ಲಿ ತನಕ ಎಲ್ಲರೂ ಚಂದಿರಿ.